ಪ್ರತಿಯೊಂದು ದೇಶವು ಒಂದಲ್ಲ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಅತಿ ಹೆಚ್ಚಾಗಿ ಹೊಂದಿರುವ ದೇಶವೆಂದು ಗುರುತಿಸಿಕೊಂಡಿದೆ. ಕೆಲವು ದೇಶಗಳು ಚಿನ್ನಕ್ಕೆ, ಇನ್ನು ಕೆಲವು ದೇಶಗಳು ಕಚ್ಚಾ ತೈಲಕ್ಕೆ, ವಜ್ರ ಉದ್ಯಮಕ್ಕೆ ಹೀಗೆ ಹಲವು ರೀತಿಯ ಶ್ರೀಮಂತ ಖನಿಜಗಳ ನಿಕ್ಷೇಪವನ್ನು ಹೊಂದಿರುವ ರಾಷ್ಟ್ರಗಳಾಗಿ ಗುರುತಿಸಿಕೊಂಡಿವೆ. ಅಂತಹ ದುಬಾರಿ ಲೋಹಗಳ ಸಾಲಿನಲ್ಲಿ ಬಂದು ನಿಲ್ಲುವ ಮತ್ತೊಂದು ಲೋಹ ಅಂದರೆ ಅದು ತಾಮ್ರ. ತಾಮ್ರಕ್ಕೆ ಜಗತ್ತಿನಲ್ಲಿ ತುಂಬ ಬೇಡಿಕೆ ಇದೆ. ಎಲೆಕ್ಟ್ರಿಕಲ್ ವೈರ್ ತಯಾರಿಕೆಯಿಂದ ಹಿಡಿದು ಮಷೀನ್ ಮತ್ತು ಕಟ್ಟಡಗಳ ನಿರ್ಮಾಣದಲ್ಲಿಯೂ ಕೂಡ ತಾಮ್ರದ ಅವಶ್ಯಕತೆ ಇದೆ. ಇಂತಹ ಲೋಹವನ್ನು ಅತಿ ಹೆಚ್ಚು ತಯಾರು ಮಾಡುವ ದೇಶ ವಿಶ್ವದಲ್ಲಿಯೇ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ತಾಮ್ರದ ನಿಕ್ಷೇಪ ಹೊಂದಿರುವ ದೇಶ ಅಂದರೆ ಅದು ಜಾಂಬಿಯಾ. ಈ ದೇಶವನ್ನು ಕಂಟ್ರಿ ಆಫ್ ಕಾಪರ್ ಎಂದು ಕರೆಯುತ್ತಾರೆ, ಅಂದರೆ ತಾಮ್ರದ ತವರೂರು ಎಂದು. ಕಾರಣ, ಈ ದೇಶದಲ್ಲಿ ಅಪಾರವಾದ ತಾಮ್ರದ ನಿಕ್ಷೇಪವಿದೆ. ಕಾಪರ್ ಮೈನಿಂಗ್ ಕಾಪರ್ ಬೆಲ್ಟ್ ಪ್ರಾವಿನ್ಸ್ನಲ್ಲಿ ವಿಶ್ವದ ದೇಶಗಳಲ್ಲಿ ಮೊದಲ ಸಾಲಿನಲ್ಲಿ ಬಂದು ನಿಲ್ಲುತ್ತದೆ. ಜಾಂಬಿಯಾ ತಾಮ್ರದ ಗಣಿಗಾರಿಕೆಯಲ್ಲಿ ಜಾಂಬಿಯಾ ವಿಶ್ವದಲ್ಲಿಯೇ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. 1964ರಲ್ಲಿ ಸ್ವಾತಂತ್ರ್ಯ ಪಡೆದ ಜಾಂಬಿಯಾ ತನ್ನ ದೇಶದಲ್ಲಿರುವ ತಾಮ್ರದ ಗಣಿಗಾರಿಕೆಯ ಮೇಲೆ ತನ್ನದೇ ಆದ ಸ್ವಾಮಿತ್ವವನ್ನು ಪಡೆಯಿತು. ತಾಮ್ರದ ಉತ್ಪಾದಕ ದೇಶಗಳಲ್ಲಿ ಶಕ್ತಿ ಕೇಂದ್ರವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿತು. ಈ ದೇಶದ ಕಿಟ್ವೆ, ಎಂಡೋಲಾ ಮತ್ತು ಚಿಂಗಾಲು ಪ್ರದೇಶದಲ್ಲಿ ಅತಿ ಹೆಚ್ಚು ತಾಮ್ರದ ಗಣಿಗಾರಿಕೆ ನಡೆಯುತ್ತದೆ. ಸ್ವಾತಂತ್ರ್ಯ ನಂತರ ಜಾಂಬಿಯಾ ಸರ್ಕಾರ ತಾಮ್ರದ ಉದ್ಯಮದ ಮೇಲೆ ತನ್ನ ಹಿಡಿತವನ್ನು ಹೊಂದಿತ್ತು. ಸದ್ಯ ಜಾಂಬಿಯಾ ವರ್ಷಕ್ಕೆ ಸುಮಾರು 8,20,670 ಮೆಟ್ರಿಕ್ ಟನ್ನಷ್ಟು ತಾಮ್ರದ ಉತ್ಪಾದನೆ ಮತ್ತು ರಫ್ತು ಮಾಡುತ್ತದೆ. ಸದ್ಯ ತಾಮ್ರದ ಬೆಲೆ ಭಾರತದಲ್ಲಿ ಕೆಜಿಗೆ ಸುಮಾರು $899 ಇದೆ. ಜಾಂಬಿಯಾ ಹೊರತುಪಡಿಸಿದರೆ ಚಿಲಿ, ಚೀನಾ ಮತ್ತು ಅಮೆರಿಕ ದೇಶಗಳು ಅತಿ ಹೆಚ್ಚು ತಾಮ್ರದ ಉತ್ಪಾದನೆಯನ್ನು ಮಾಡುತ್ತದೆ. ಭಾರತದಲ್ಲಿಯೂ ಮಧ್ಯಪ್ರದೇಶ, ರಾಜಸ್ಥಾನ, ಜಾರ್ಖಂಡ್ ಸೇರಿ ಹಲವು ರಾಜ್ಯಗಳಲ್ಲಿ ತಾಮ್ರದ ಗಣಿಗಾರಿಕೆ ನಡೆಯುತ್ತದೆ.